ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ಮುಂದುವರಿತಾ ಇದೆ. ಡಿಕೆಶಿ ಪರ ಒಕ್ಕಲಿಗ ಮಠಾಧೀಶರ ಬ್ಯಾಟಿಂಗ್. ಧರ್ಮದಲ್ಲಿ ರಾಜಕಾರಣ ಬೆರೆಸಬೇಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದರು. ಒಕ್ಕಲಿಗ ಮಠಾಧೀಶರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ ಎಚ್.ಡಿ.ಕೆ. ರಾಜಕಾರಣ ಬೆರೆಸಬೇಡಿ ಧರ್ಮದಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಾಮೀಜಿಗಳು ಮಾತನಾಡಬೇಡಿ ಅಂತ. ಆಡಳಿತ ಮಾಡಿ ಅಂದ್ರೆ ಕಾಂಗ್ರೆಸ್ನವರು ಜಾತಿ ಬೆರೆಸ್ತಾ ಇದ್ದಾರೆ ಅಂದ್ರೆ ಹೇಳಿ ಅವ್ರ ಕಡೆಯಿಂದ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಎನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಧರ್ಮ ರಕ್ಷಿಸೋರು ರಾಜಕೀಯ ವ್ಯಾಮೋಹ ಬಿಡಬೇಕು. ಮಠಾಧೀಶರುಗಳಿಗೆ ಕಿವಿ ಮಾತು ಹೇಳಿರುವುದು ಎಚ್.ಡಿ. ಕುಮಾರಸ್ವಾಮಿ. ಕುರ್ಚಿ ಕದನದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಆಕ್ರೋಶದ ಮಾತುಗಳಿದು. ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ. ರಾಜಕಾರಣ ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಇಲ್ಲಿ ಪ್ರಶ್ನೆ ರಾಜ್ಯ ನೆಮ್ಮದಿಯಿಂದ ಇರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂತ ರೀತಿಯ ಜಾತಿ ರಾಜಕಾರಣ, ಇದರಿಂದ ನಷ್ಟ ಅವ್ರಗಳಿಗಲ್ಲ, ರಾಜ್ಯಕ್ಕೆ ನಷ್ಟ. ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡಕ್ಕೆ ಏನು ಬೇಕೋ ಇದು ನಡೀತಿರತಕ್ಕಂಥದ್ದು. ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲ ಒಂದ್ ಕಡೆ ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಕಲಬುರಗಿಯಲ್ಲಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಡಿ.ಕೆ.ಶಿ ಅಭಿಮಾನಿ ಬಳಗ ದೇವಲ ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಇತ್ತ ಆನೇಕಲ್ನಲ್ಲೂ ಕೂಡ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಡಿ.ಕೆ.ಶಿ ಸಿಎಂ ಆಗಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ. ಪಟ್ಟಣದ ತಿಮ್ಮರಾಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಹಾಗೇನೆ ಡಿ.ಕೆ.ಶಿ ಸಿಎಂ ಆಗಲಿ ಅಂತ ಒಕ್ಕಲಿಗ ಸಂಘ ಮೈಸೂರಲ್ಲಿ ಬೈಕ್ ರ್ಯಾಲಿ ನಡೆಸಿತು. ಮೈಸೂರಿನ ಒಂಟಿಕೊಪ್ಪಲಿನ ಚಂದ್ರಮೌಳೇಶ್ವರ ದೇಗುಲದಿಂದ ಹಮ್ಮಿಕೊಂಡಿದ್ದು ಬೈಕ್ ರ್ಯಾಲಿಗೆ ನಿಶ್ಚಲಾನಂದ ಸ್ವಾಮೀಜಿ ಚಾಲನೆ ಕೊಟ್ಟರು. ಇತ್ತ ಲಿಂಗಾಯತ ಶ್ರೀಗಳು ಡಿಸಿಎಂ ಡಿ.ಕೆ.ಶಿ ಪರ ಬ್ಯಾಟ್ ಬೀಸಿದ್ದಾರೆ. ರಾಮನಗರದಲ್ಲಿ ಮರಳೆ ಗವಿಮಠದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಮಾತನಾಡಿದ್ದು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಅವರ ಶ್ರಮಕ್ಕೆ ಕಾಂಗ್ರೆಸ್ ಪಕ್ಷ ಸ್ಥಾನಮಾನ ಕೊಡಬೇಕು ಅಂತ ಸ್ವಾಮೀಜಿಗಳು ಆಗ್ರಹವನ್ನು ವ್ಯಕ್ತಪಡಿಸಿದರು. ಇನ್ನು ಟಿ ನರಸೀಪುರದ ಚಿದ್ರಿಳ್ಳಿ ಗವಿಮಠದ ಮಲ್ಲಿಕಾರ್ಜುನ ಶ್ರೀ ಹಾಗೂ ಮಳವಳ್ಳಿಯ ದನಗೂರು ಮಠ ಷಡಕ್ಷರಿ ಸ್ವಾಮೀಜಿ ಕೂಡ ಡಿ.ಕೆ.ಶಿ ಸಿಎಂ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಠಾಧೀಶ್ವರರ, ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲ ಮಠಾಧೀಶರ ಒತ್ತಾಯ ಆಗಿರ್ತದೆ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅವರ ಸೇವೆ ರಾಜ್ಯಕ್ಕೆ ತುಂಬ ಇನ್ನಷ್ಟು ಆಗಬೇಕಾಗಿರೋದ್ರಿಂದ ಅವರಿಗೆ ಒಂದು ಸದಾವಕಾಶವನ್ನು ಒದಗಿಸ್ಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮಠಾಧೀಶರ ಒಕ್ಕಲರ ಅಭಿಪ್ರಾಯ ಆಗಿರ್ತದೆ. ಕನಕಪುರ ಕ್ಷೇತ್ರದ ಶಾಸಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇನ್ನುಳಿದ ಎಲ್ಲ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ತುಂಬ ಸುದೀರ್ಘ 50 ವರ್ಷದ ಅನುಭವ ಇರುವಂಥ ಒಬ್ಬ ರಾಜಕಾರಣಿ ಕೂಡ ಹೌದು. ಪಕ್ಷದ ಅಧ್ಯಕ್ಷರಾಗಿ ಕೂಡ ತುಂಬ ದಿನ ಸೇವೆ ಸಲ್ಲಿಸಿದ್ದಾರೆ. ಒಂದು ಉದ್ದೇಶ ಏನು ಅಂದರೆ, ಧರ್ಮವಂತರು, ಧಾರ್ಮಿಕವಾಗಿರುವಂಥ ವ್ಯಕ್ತಿಗಳು ಸಮಾಜದಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯಿಂದ ಅವಕಾಶಗಳು ಬರಬೇಕು ಅನ್ನೋ ಉದ್ದೇಶದಿಂದ ಕ್ಷೇತ್ರದ ಜನತೆಗೋಸ್ಕರ ಅಲ್ಲ, ಇಡೀ ರಾಜ್ಯದ ಹಿತಕ್ಕೋಸ್ಕರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ವೈಯಕ್ತಿಕವಾಗೂ ನಂದು ಕೂಡ ಇದೆ. ಎಲ್ಲ ಮಠಾಧಿಪತಿಗಳ ಅಭಿಪ್ರಾಯನೂ ಕೂಡ ಆಗಿದೆ. ಪಕ್ಷದ ಅಧ್ಯಕ್ಷರಾದಂಥವರೇ ಮುಖ್ಯಮಂತ್ರಿ ಆಗೋದು ವಾಡಿಕೆ ಇರೋದ್ರಿಂದ, ಜೊತೆಗೆ ಅವರೂ ಕೂಡ ಈ ಕ್ಷೇತ್ರದ ಜನತೆಯ ಅಭಿವೃದ್ಧಿಯ ಹಿನ್ನೆಲೆ ಇಟ್ಟುಕೊಂಡು ಅಂತಹ ವ್ಯಕ್ತಿಗಳು ರಾಜ್ಯದ ಮುಖ್ಯಮಂತ್ರಿ ಆದರೆ ಬಹಳ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ನಮ್ಮೆಲ್ಲರಾಗಿದೆ. ಕನಕಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬುದು ನಮ್ಮೆಲ್ಲರ ಹಂಬಲವಾಗಿದೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಗಾಂಧಿ ಮನೆತದ ನಿಷ್ಠಾವಂತ ಒಬ್ಬ ವ್ಯಕ್ತಿಯಾಗಿ, ಶಾಸಕರಾಗಿ, ಸಚಿವರಾಗಿ ತಮ್ಮ ಒಂದು ತನುಮನ ಧನವನ್ನು ಒಂದು ಪಕ್ಷಕ್ಕೆ ನಿಷ್ಠೆಯನ್ನು ಕೊಟ್ಟಂಥವರು ಡಿ.ಕೆ. ಶಿವಕುಮಾರ್ ಅವರು. ಸರ್ವಜನಾಂಗದ ಪ್ರೀತಿಯ ವ್ಯಕ್ತಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ನಮ್ಮ ಕನ್ನಡ ನಾಡು, ಕರ್ನಾಟಕ
ಇನ್ನೂ ಸರ್ವಾತ್ಮಕ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಎಲ್ಲ ಮಠಾಧೀಶರ ಒಂದು ಒಕ್ಕೂಟದ ಒಂದು ನಿಲುವಾಗಿದೆ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಮುಂದಿನ ದಿನಗಳಲ್ಲಿ ಈ ಕೂಡಲೇ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವುದರ ಮುಖಾಂತರವಾಗಿ ನಮ್ಮ ಒಂದು ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ಕಾರಣಕರ್ತರಾಗಬೇಕಂತೇಳಿ ನಾವು ಸಹ ನಮ್ಮ ಅಭಿಪ್ರಾಯ